ಬೀದರಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಾವು ವಕ್ಫ್ ವಿರುದ್ಧ ಅಭಿಯಾನ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾರೆ. ಯಾರ ಅನುಮತಿ ಮೇಲೆಗೆ ಅವರು ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು ಮೊದಲನೇ ಪ್ರಶ್ನೆ. ಪಕ್ಷದ ಹೈಕಮಾಂಡ್ ಹೇಳಬೇಕು, ಪಕ್ಷದ ಅಧ್ಯಕ್ಷರು ಹೇಳಬೇಕು, ಇಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಹೇಳಬೇಕಾದ್ರೂ ಕೂಡ ರಾಜ್ಯದ ಅಧ್ಯಕ್ಷರ ಮೂಲಕ ಹೇಳಬೇಕಾಗ್ತದೆ. ಆದರೆ ಇವತ್ತು ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರು 3 ತಂಡಗಳನ್ನು ಮಾಡಿ ಡಿಸೆಂಬರ್ 4ನೇ ತಾರೀಕಿಂದ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಮಾಹಿತಿಯನ್ನು ಸಂಗ್ರಹಣ ಮಾಡಲಿಕ್ಕೆ ತಂಡವನ್ನು ರಚನೆ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ ತಾಳಿದವ ಬಾಳಿಯಾನು ಅಂತೇಳಿ ಒಂದು ಗಾದೆ ಇದೆ. ಎಲ್ಲದಕ್ಕೂ ಒಂದು ಇತಿಮಿತಿ ಇರ್ತದೆ. ಒಂದು ತಾಳ್ಮೆಯಿಂದ ನೋಡ್ತಾ ಇದ್ದಾರೆ. ಎಲ್ಲವನ್ನ ನೋಡಿ ಕಾಲೈ ತಸ್ಮೈ ನಮ್ಮ ಕಾಲ ಬಂದಾಗ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಅದಕ್ಕೆ ಮೊದಲೇ ಯಾಕೆ ಅಸ್ತ್ರ ಉಪಯೋಗಿಸೋದು, ಸ್ವಲ್ಪ ಏನೋ ತಿಳ್ಕೊತಾರೆ ಹಿರಿಯರಿದ್ದಾರೆ ಅಂತೇಳಿ ಪಕ್ಷ ಸ್ವಲ್ಪ ಕಾದು ನೋಡ್ತಾ ಇದೆ. ಪಕ್ಷದ ವರಿಷ್ಠರ ಗಮನದಲ್ಲಿ ಎಲ್ಲವೂ ಇದೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಟೈಮ್ ಬಂದಾಗ ಅದ್ರ ಬಗ್ಗೆ ಆ್ಯಕ್ಷನ್ ಆಗುತ್ತೆ. ನೋಡಿ, ಹಿಂದೆ ಸರ್ಕಾರ ಇದ್ದಾಗಲೂ ಕೂಡ ಇದೇ ರೀತಿ ಡ್ಯಾಮೇಜ್ ಮಾಡ್ಕೊಂಡು ಬಂದರು. ಅದರ ಪರಿಣಾಮ ಇವತ್ತು ನಮಗೆ 2023ರಲ್ಲಿ ಚುನಾವಣೆಯಲ್ಲಿ ಸೋಲಲಿಕ್ಕೆ ಒಂದು ಇಂಡೈರೆಕ್ಟಾಗಿ ಎಲ್ಲೋ ಒಂದು ಕಡೆ ಕಾರಣ ಆಯಿತು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಆದರೆ ಈಗ ಅದರದ್ದು ಅಂತಿಮ ಕಾಲ ಬಂದಿದೆ. ಈಗ ಕೊನೆ ದೀಪ ಆರೋ ಮುಂಚೆ ಭಾಳ ಜೋರಾಗಿ ಉರಿತದಷ್ಟೇ. ಹಾಗೆ ಈಗ ಭಾಳ ಪ್ರಕಾಶಮಾನವಾಗಿ ಅವರು ಉರಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದು ಭಾಳ ದಿವಸ ಅದು ಆದಷ್ಟು ಬೇಗ ಆರುತ್ತೆ ಅಂತೇಳಿ ನನ್ನ ಭರವಸೆ. ಯಾವುದೇ ದೀಪ ಅಲ್ಲ ಹೇಳಿದ್ನಲ್ಲ, ಈಗ ಕಾದ್ ನೋಡಿ. ಹೈಕಮಾಂಡ್ಗೆ ಅಷ್ಟು ಪೇಷನ್ಸ್ ಇರುವಾಗ, ನಿಮ್ಮ ಮಾತಿನ ಅರ್ಥದಲ್ಲೇ ಹೇಳೋದಾದ್ರೆ ಹೈಕಮಾಂಡೇ ದೀಪ ಆರೋಗಂತೆ ಬಿಟ್ಟಿರುವಾಗ ಬಿಸಿ ಪಾಟೀಲ್ರಿಗೆ, ರೇಣುಕಾಚಾರ್ಯ ಟೀಮ್ಗೆ ಯಾಕೆ ಅಷ್ಟು ಅರ್ಜೆನ್ಸಿ? ನಾವೆಲ್ಲ ಎಣ್ಣೆ ಹಾಕಬೇಕು, ಬತ್ತಿ ಇಡಬೇಕಲ್ಲ. ಬತ್ತಿ ಹಾಕಿ ಎಣ್ಣೆ ಇಟ್ಮೇಲೆ ದೀಪ ಅದು ಆಗುತ್ತೆ. ಈಗ ಅವ್ರು ಉರಿಸ್ತಾ ಇದ್ದಾರೆ, ಅದು ಆರ್ಸಕ್ಕೆ ಒಂದು ಬೇಕಲ್ಲ. ಇಷ್ಟು ದಿನಗಳ ಕಾಲ ಸುಮ್ಮನಿದ್ರಿ, ಈಗ ಯತ್ನಾಳ್ ಟೀಮ್ ಯಾವಾಗ ಸ್ಟ್ರಾಂಗ್ ಆಯ್ತು? ಈಗ ಅನಿವಾರ್ಯತೆ ಇದೆಯಾ ನಿಮ್ಗೆ ಈಗ ಹೋಗಿ ನಿಮ್ಮ ವಿಜೇಂದ್ರ ಟೀಮ್ ಸ್ಟ್ರಾಂಗ್ ಮಾಡುವಂಥದ್ದು? ಮತ್ತೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ, ನಿಮ್ಮ ಅವಶ್ಯಕತೆ ಇದೆ ಈಗ ಪ್ರವಾಸ ಮಾಡುವಂಥದ್ದು? ಈಗ ನೋಡಿ, ಈಗ ನಾವು ಪಕ್ಷದಲ್ಲಿದ್ದೀವಿ. ಪಕ್ಷದಲ್ಲಿ ಇದ್ದ ಮೇಲೆ ನಮಗೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಮೊದಲನೇದಾಗಿ ಉತ್ತರ ಕೊಡಬೇಕು. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಉತ್ತರ ಕೊಡಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಸದ್ಯದಲ್ಲೇ ಸ್ಥಳೀಯ ಚುನಾವಣೆಗಳು ಬರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಬರ್ಬೋದು, BBMP ಬರ್ಬೋದು. ಇಂಥ ಸಂದರ್ಭದಲ್ಲಿ ನಾವು ಹಿಂಗೇ ಇದು ಬಿಟ್ಕೊಂಡು ಕುತ್ಕೊಂಡು ಹೋದರೆ, ಈಗ ಅವ್ರು ಹೇಳಿದ್ದೇನೆ ಪ್ರಧಾನ ಹಾಕ್ಯಂತ ಹೋದರೆ, ಅಂದ್ರೆ ಈಗ ಅಧ್ಯಕ್ಷರು ದಿನ ಹೋಗಿ ಅವ್ರ ಜೊತೆಗೆ ಯುದ್ಧ ಮಾಡೋಕ್ಕಾಗೋದಿಲ್ಲ. ಅಧ್ಯಕ್ಷರು ದಿನ ಕರೆದು ಪ್ರೆಸ್ ಮೀಟ್ ಮಾಡಿ ಅವ್ರನ್ನ ಹೇಳಿ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ನಾವು ಕಾರ್ಯಕರ್ತರು ಅದ್ರ ಬಗ್ಗೆ, ಪಕ್ಷದ ಬಗ್ಗೆ ಕಾಳಜಿ ವಹಿಸಿ ನಾವು ಈ ಕೆಲಸವನ್ನು ಪ್ರಾರಂಭ ಮಾಡಬೇಕಾಗತ್ತೆ. ನಾವು 4ನೇ ತಾರೀಕಿಂದ ಪ್ರತಿಯೊಂದು ಜಿಲ್ಲೆಗಳಿಗೆ ಹೋಗಿ ಇಡೀ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಜನರದ್ದು ವಕ್ಫ್ಗೆ ನೋಟಿಸ್ ಕೊಟ್ಟಿದ್ದಾರೆ ಆ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡ್ತೀವಿ. ಅದು ಒಂದೇ ಅಲ್ಲ, ಒಂದು ವಕ್ಫ್ ಒಂದೇ ಅಲ್ಲ, ಇಲ್ಲಿ ದೇರ್ ಆರ್ ಹಂಡ್ರೆಡ್ಸ್ ಆಫ್ ಪ್ರಾಬ್ಲಮ್ಸ್ ಇದೆ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಇವತ್ತು ವಕ್ಫ್ ಹಗರಣ ಇರ್ಬೋದು. ಈ ಥರ ನೂರಾರು ಹಗರಣಗಳಿದ್ದಾವೆ. ಇವತ್ತು ಕಾಂಗ್ರೆಸ್ ಪಕ್ಷ ಭಾಳ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ಗೆದ್ದ ತಕ್ಷಣ ಏನು ನಮಗೆಲ್ಲ ಕ್ಲೀನ್ ಚಿಟ್ ಸಿಕ್ಬಿಟ್ಟಿದೆ, ನಮಗೇನು ಯಾರೂ ಇದು ಇಲ್ಲ ಅಂತ. ಕ್ಲೀನ್ ಚಿಟ್ ಈಸ್ ನಾಟ್ ಫ್ರಮ್ ದಿ ಕೋರ್ಟಿಂದ ಯಾವುದು ಕ್ಲೀನ್ ಚಿಟ್ ಸಿಕ್ಕಿಲ್ಲ ಇವರಿಗೆ. ಜನ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು 3 ಚುನಾವಣೆ ಗೆದ್ದ ತಕ್ಷಣ ನಾವೆಲ್ಲ ನಮ್ಮ ಮೇಲೆ ಮಾಡಿದ ಆಪಾದನೆಗಳೆಲ್ಲ ಸುಳ್ಳು ಅಂತ ಆರೋಪ ಮುಕ್ತರಾಗಕ್ಕೆ ಸಾಧ್ಯ ಇಲ್ಲ. ಈಗ ಅವೆಲ್ಲ ವಿಷಯಗಳನ್ನು ಸಾರ್ವಜನಿಕವಾಗಿ ಸಾರ್ವಜನಿಕರ ಗಮನಕ್ಕೆ, ಕಾರ್ಯಕರ್ತರ ಗಮನಕ್ಕೆ ತಂದು ಕಾರ್ಯಕರ್ತರಿಗೆ ನಾವು ಪಕ್ಷದಲ್ಲಿ ಒಂದು ಆತ್ಮವಿಶ್ವಾಸವನ್ನು ಮೂಡಿಸೋಂಥ ಕೆಲಸವನ್ನು ಮಾಡಬೇಕಾಗಿದೆ. ಒಂದೇ ಅಲ್ಲ, ಇಡೀ ಪಕ್ಷದ ಕಾಂಗ್ರೆಸ್ ಪಕ್ಷದ ವೈಫಲ್ಯಗಳು ಅದ್ರ ಪಾರ್ಟಿಯಿಂದ ನಾವು ಹೇಳಿದ್ದೀವಿ, ನಾವು ಪಕ್ಷದ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದೀವಿ ಅವ್ರಿಗೆ. ಒಂದು ಈಗಾಗಲೇ ತಮಗೆಲ್ಲ ಹೇಳಿದ್ದಾರೆ, ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲೇ ಮತ್ತು ಇವತ್ತು ಒಂದಷ್ಟು ಜನ, ಈಗ ತಮ್ಮೆಲ್ಲರಿಗೂ ಗೊತ್ತಿದೆ,
ಬೀದರಿಂದ ಪ್ರಾರಂಭ ಮಾಡಿದ್ದಾರೆ. ಬೀದರಿಂದ ಪ್ರಾರಂಭ ಮಾಡಿದ್ದು ಹೆಂಗೆ ಅಂತ ಹೇಳಿದರೆ, ಲೀಡರ್ ವಿತೌಟ್ ಫಾಲೋಯರ್ಸ್. ಲೀಡರ್ ವಿತೌಟ್ ಫಾಲೋಯರ್ಸ್. ಪಕ್ಷ ಇಲ್ಲ ಆದರೆ ಪಕ್ಷದ ಚಿಹ್ನೆಯನ್ನು ಇಟ್ಕೊಂಡು ಹೋಗ್ತಾ ಇರೋದು ನೋಡಿದರೆ, ವೆದರ್ ದೇ ಆರ್ ವರ್ಕಿಂಗ್ ಫಾರ್ ಬಿ ಜೆ ಪಿ ಆರ್ ಎಗ್ನೆಸ್ಟ್ ಬಿ ಜೆ ಪಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದು ಕಡೆಗೆ ಒಳ ಒಪ್ಪಂದ ಆಗಿದೆ ಅನ್ನೋಂಥ ಒಂದು ಅನುಮಾನ ಕೂಡ ಬರ್ತಾ ಇದೆ. ಯಾಕೆಂದರೆ ಅವರು ಕಾಂಗ್ರೆಸ್ ವಿರುದ್ಧ ಮಾತಾಡೋದಕ್ಕಿಂತ ಹೆಚ್ಚಾಗಿ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವ್ರ ವಿರುದ್ಧ ಜಾಸ್ತಿ ಮಾತಾಡೋದು ನೋಡಿದರೆ, ಅವ್ರಿಗೆ ಪಕ್ಷದ ಬಗ್ಗೆ ಕಾಳಜಿಗಿಂತಲೂ ಅವರು ಕಾಂಗ್ರೆಸ್ಸಿಗೆ ಒಲವನ್ನು ತೋರಿಸಿ ಕಾಂಗ್ರೆಸ್ಸಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಿಕ್ಕೆ ಪಕ್ಷದ ಅಧ್ಯಕ್ಷರನ್ನು ಇವತ್ತು ಹೊಣೆಗಾರನಾಗಿ ಮತ್ತು ಅವರ ವಿರುದ್ಧ ಟೀಕೆಗಳನ್ನು ಮಾಡುವಂಥ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಮೊನ್ನೆ ಉಪಚುನಾವಣೆ ಆಯಿತು. 3 ಚುನಾವಣೆಗಳ ರಿಸಲ್ಟ್ ಬಂದ ತಕ್ಷಣ ಅವರು ಹೇಳಿಕೆ ಕೊಟ್ಟರು, ಇದು ಸಂಪೂರ್ಣವಾಗಿ ವಿಜೇಂದ್ರ ಅವರು ವಿಫಲ ಆಗಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ, ಇದು ಸಾರ್ವತ್ರಿಕ ಚುನಾವಣೆ ಅಲ್ಲ, ಉಪಚುನಾವಣೆಗಳು. ಉಪಚುನಾವಣೆಯಲ್ಲಿ ಯಾವತ್ತೂ ಸಾಮಾನ್ಯವಾಗಿ ಸರ್ಕಾರ ಯಾರು ಆಡಳಿತದಲ್ಲಿರ್ತಾರೆ ಆ ಸರ್ಕಾರದ ಪರವಾಗಿ ಪಕ್ಷ ಗೆಲುವನ್ನು ಸಾಧಿಸೋದು ಸರ್ವಸಾಮಾನ್ಯ. ಯಾಕೆಂದರೆ ಹಿಂದೆ ನಾವು ಬಿ ಜೆ ಪಿಗೆ ಬಂದಂಥ ಸಂದರ್ಭದಲ್ಲಿ 15 ಜನರಿಗೆ ಎಲೆಕ್ಷನ್ ಆದರೆ 12 ಸ್ಥಾನ ಬಿ ಜೆ ಪಿ ಗೆದ್ದಿತ್ತು. ಇಲ್ಲಿ ಭಾಳ ಸ್ಪಷ್ಟತೆ ಇದೆ. ಕಾಂಗ್ರೆಸ್ ಪಕ್ಷ ಅಧಿಕಾರದ ದುರುಪಯೋಗ ಮತ್ತು ಹಣವನ್ನು ಚೆಲ್ಲಿ, ಇವತ್ತು ಹೇಳಿದರು ಬಿ ಕೆ ಹರಿಪ್ರಸಾದ್ ಅವರು ಒಂದು ಕಡೆ ಹೇಳಿದ್ದು ನೋಡಿ, ನಾವು ಕೂಡ ಸಾಕಷ್ಟು ಚೆಲ್ಲಿದ್ವಿ ಹಣನ ಅಂತ ಓಪನ್ ಆಗಿ ಅವರು ಹೇಳಿದ್ದಾರೆ. ಅಂದರೆ ಇವತ್ತು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು, ಅಧಿಕಾರದ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಂಡು ಹಣವನ್ನು ಚೆಲ್ಲಿ ಮತ್ತು ಅಧಿಕಾರದ ಆಸೆಯನ್ನು ತೋರಿಸಿ, ಈಗ ನೋಡಿ ನಿನ್ನೆ ಖಾದ್ರಿ ಅವರಿಗೆ ಹೆಸ್ಕಾಂ ಅಧ್ಯಕ್ಷರು ಮಾಡಿದರು. ಈಸ್ ಇಟ್ ನಾಟ್ ಎ ಕರಪ್ಷನ್? ಮೊದಲೇ ಹೇಳೋದು, ನೀವು ಬಿಟ್ಟು ಹೋಗ್ಬೇಡಪ್ಪ, ನೀನು ಬಂಡಾಯ ಎದ್ದಿದೆ, ನಿನಗೇನೋ ಹುದ್ದೆ ಕೊಡ್ತೀವಿ ಅಂದರೆ ಅಧಿಕಾರ ದುರುಪಯೋಗ ಹೇಗಾಗ್ತದೆ ಅನ್ನೋದಕ್ಕೆ ದಟ್ ಈಸ್ ಆಲ್ಸೋ ಒನ್ ಎಕ್ಸಾಂಪಲ್. ಈಗ ಅವ್ರನ್ನ ಹೆಸ್ಕಾಂ ಅಧ್ಯಕ್ಷರು ಮಾಡಿದರು. ನೀವು ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ಇದೇ ರೀತಿ ಚನ್ನಪಟ್ಟಣದಲ್ಲಿ ಒಂದು ಅಲೆ ಇದ್ದಿತ್ತು. ನಾನು ಕೂಡ ಚುನಾವಣೆಗೆ ಹೋದಾಗ ಡಿ ಕೆ ಶಿವಕುಮಾರ್ ಅವರು ಗೆದ್ದರೆ, ಇಲ್ಲಿ ಚನ್ನಪಟ್ಟಣ ಗೆದ್ದರೆ ಮುಖ್ಯಮಂತ್ರಿ ಆಗ್ತಾರೆ. ಈ ಒಂದು ಆಸೆಯನ್ನು ಜನರಿಗೆ ತೋರಿಸೋದು, ಮತ್ತು ಯಾರಿಗೆ ಮುಖ್ಯಮಂತ್ರಿ ನಮ್ಮ ತಾಲೂಕಿನವರು ಜಿಲ್ಲೆಯವರು ಆಗಬಾರ್ದು ಅಂತ ಇರ್ತದೆ. ಈ ರೀತಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಜನರ ಮನಸ್ಸನ್ನು ಬದಲಾವಣೆ ಮಾಡಿ ಇವತ್ತು ಅವ್ರು ಗೆದ್ದಿದ್ದಾರೆ. ಅದಕ್ಕೆ ವಿಜೇಂದ್ರ ಅವ್ರನ್ನ ಹೊಣೆಗಾರನಾಗಿ ಮಾಡಿದ್ರು. 3 ಚುನಾವಣೆಗಳಲ್ಲಿ ಸೋತ ತಕ್ಷಣ ವಿಜೇಂದ್ರ ಅವ್ರನ್ನ ಹೊಣೆಗಾರಿಕೆ ಮಾಡಿದ್ದು ಮೂರ್ಖತನದ ಪರಮಾವಧಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ವಿಫಲ ಆಗಿದೆ. ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ, ಮೊನ್ನೆ ನಾವು ಸೋತಿರ್ಬೋದು, ಸೋತ ತಕ್ಷಣ ಇಡೀ ಎಲ್ಲ ಮುಗಿದೋಯ್ತು ಅಂತಲ್ಲ, ಇದೇನು ಸಾರ್ವತ್ರಿಕ ಚುನಾವಣೆ ಏನಲ್ಲ. ಆ್ಯಸ್ ಇಟ್ ಈಸ್ ಇದ್ದಿದ್ದರಲ್ಲೇ 2 ಸ್ಥಾನಗಳು ಅವರಿಗೆ ಜಾಸ್ತಿ ಆಗಿದೆ ಅಷ್ಟೇ. ಅದು ಅಂದ ತಕ್ಷಣ ಇವತ್ತು ಭಾರತೀಯ ಜನತಾ ಪಕ್ಷ ಅದು ಗೆದ್ದಿದ್ರು ಆಡಳಿತಕ್ಕೆ ಬರ್ತಿರಲಿಲ್ಲ. ಆದರೆ ಸಮಬಲದ ಒಂದು ಹೋರಾಟವನ್ನು ಮಾಡಿ ಇವತ್ತು ನೋಡಿ, ಇನ್ನೊಂದು ಭಾಳ ಇದು ಅಂದರೆ 13ನೇ ತಾರೀಕು ಚುನಾವಣೆ ಇದೆ, 12ನೇ ತಾರೀಕು ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡ್ತಾರೆ. 12ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡಿದಾಗ ಇದು ನೇರವಾಗಿ ಮತದಾರರ ಮೇಲೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಆಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಿಂತ ಮುಂಚೆ ಮಾಡ್ಬೋದಾಗಿತ್ತಾ? ಅಷ್ಟು ದಿನ ಬಿಟ್ಟು 1 ತಿಂಗಳಗಟ್ಟಲೆ ಕಾದು 13ಕ್ಕೆ ಎಲೆಕ್ಷನ್ ಇದೆ, 12ಕ್ಕೆ ಮಾಡ್ತಾರೆ ಅಂತ ಹೇಳಿದರೆ, ಇದರಲ್ಲಿ ಭಾಳ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ ಎಲೆಕ್ಷನ್ ಕಮಿಷನ್ ಕೂಡ ಇದನ್ನು ಭಾಳ ಸೀರಿಯಸ್ ಆಗಿ ತಗೋಬೇಕಾಗಿತ್ತು. ಅಂಥ ಒಂದು ಈ ಹಣದ ದುರುಪಯೋಗದಿಂದ ಅವರು ಗೆದ್ದಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ಹುಮ್ಮಸ್ಸಾಗಿದ್ದಾರೆ. ಪಕ್ಷದ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ, ಎಲ್ಲಿ ಹೋದಲ್ಲಿ ಆ ಬಸವನಗೌಡ ಪಾಟೀಲ್ ಅವ್ರ ಬಾಯಿಗೆ ಬೀಗ ಹಾಕ್ಸಿ ಸರ್, ಹೈಕಮಾಂಡ್ ಏನು ಮಾಡ್ತಾ ಇದೆ ಅಂತೇಳಿ ಜನ ಕೇಳ್ತಾ ಇದ್ದಾರೆ. ಇವತ್ತು ಇವರು ಎಲ್ಲೋ ಒಂದು ಕಡೆ ಒಳ ಒಪ್ಪಂದ ಮಾಡಿಕೊಂಡು ಕಾಂಗ್ರೆಸ್ನವ್ರ ಜೊತೆಗೆ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಬೈಕೊಂಡು ಹೋದರೆ ಕಾರ್ಯಕರ್ತರು ಸುಮ್ಮನೆ ಇರೋದಿಲ್ಲ. ಇವತ್ತು ಆ ಕಾರ್ಯಕರ್ತರ ಮನಸ್ಸಲ್ಲಿ ನಮ್ಮ ಪಕ್ಷ ಗಟ್ಟಿಯಾಗಿದೆ, ಪಕ್ಷ ಬಲಿಷ್ಠವಾಗಿದೆ, ಪಕ್ಷ ಒಗ್ಗಟ್ಟಿಂದ ಇದ್ದೇವೆ ಅನ್ನೋಂಥ ತೋರಿಸೋ ನಿಟ್ಟಿನಲ್ಲಿ ನಾವು 29ರಿಂದ ಮುಳಬಾಗಿಲಿನ ಕುರುಡುಮಲ್ಲೇಶ್ವರ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಚಾಮುಂಡೇಶ್ವರಿ ತಾಯಿಗೆ ಹೋಗಿ ಪೂಜೆ ಮಾಡಿ, ಮತ್ತು ರಾಜ್ಯಾದ್ಯಂತ ನಾವೆಲ್ಲರೂ ಕೂಡ ಈಗೇನು ದಾವಣಗೆರೆ ಇಸ್ ಎ ಸೆಂಟರ್ ಪಾಯಿಂಟ್, ಹಾರ್ಟ್ ಆಫ್ ಕರ್ನಾಟಕ ಇದ್ದಾಗೆ ಎಲ್ಲ ಕಡೆಯಿಂದನೂ 250-300 ಕಿಲೋಮೀಟ್ರ್ ದೂರ ಅಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಿ, ರಾಜ್ಯ ಮಟ್ಟದ ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಜನರಿಗೆ ಒಂದು ಸಂದೇಶವನ್ನು ಕೊಡ್ತೀವಿ. ಇದು ಭಾರತೀಯ ಜನತಾ ಪಕ್ಷದ ಮುಂದಿನ ಯುದ್ಧದ ಒಂದು ರಣಕಾಳೆಯನ್ನು ಅಲ್ಲಿಂದ ನಾವು ಪ್ರಾರಂಭ ಮಾಡ್ತೇವೆ.